ಭಕ್ತನೆನಿಸುವನಯ್ಯ ಮೆಲ್ಲ ಮೆಲ್ಲನೆ ಧರ್ಮಸಂತಾನ ಭಕ್ತಿ ಭಂಡಾರಿ ಬಸವಣ್ಣ ಎಂಬುದು ಬಸವಣ್ಣನವರ ಜೀವನ ತತ್ವ ಚಿಂತನೆ ಹಾಗೂ ಭಕ್ತಿ ದರ್ಶನವನ್ನು ವಿವರಿಸುವ ಮಹತ್ವಪೂರ್ಣ ಕೃತಿಯಾಗಿದೆ. ಬಸವಣ್ಣನವರ ಸಮಾಜ ಸುಧಾರಣಾ ಆಲೋಚನೆಗಳನ್ನು ಇದರಲ್ಲಿ ವರ್ಣಿಸಲಾಗಿದೆ. ಬಸವಣ್ಣನವರ ಜೀವನ ಕುರಿತು ಸುಂದರವಾದ ಕೃತಿಯನ್ನು ಆಗುಂಬೆ ಎಸ್ ನಟರಾಜರವರು ಸುಂದರವಾಗಿ ರಚಿಸಿದ್ದಾರೆ. ಈ ಕೃತಿಯ ಬಗ್ಗೆ ಅವರಲ್ಲಿಯೇ ತಿಳಿಯೋಣ ಬನ್ನಿ. ಎಲ್ಲಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ನಾನು ಈ ಪುಸ್ತಕ ಧರ್ಮ ಸಂತಾನ ಭಕ್ತಿ ಭಂಡಾರಿ ಬಸವಣ್ಣ ಈ ಪುಸ್ತಕದ ಆಧಾರದ ಮೇಲೆ ನಾವು ಸಾಕ್ಷಿಚಿತ್ರ ಮಾಡ್ತಾಯಿದ್ದೀವಿ. ಸೊ ಹಿಂದಿನ ಸಂಚಿಕೆಯಲ್ಲಿ ಬಸವಣ್ಣನವರ ಬಗ್ಗೆ, ಅವರ ಕಾಯಕದ ಬಗ್ಗೆ, ಅವರ ಕೆಲವು ವಿಷಯದ ಬಗ್ಗೆ ನಾನು ಮಾತಾಡಿದ್ದು. ಈ ಹಿಂದಿನ ಸಂಚಿಕೆಯಲ್ಲಿ ಬಸವಣ್ಣನವರ ಹತಾಶೆ, ಕೀಳರಿಮೆ ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ಸೊ ಇದೇನು ಆಶ್ಚರ್ಯ ತರಬಹುದು, ಏನಪ್ಪ ಅವರಿಗೂ ಬಸವಣ್ಣವ್ರಿಗೂ ಇಷ್ಟೆಲ್ಲ ಮಾಡಿದವ್ರಿಗೆ ಅವ್ರಿಗೂ ಕೀಳರಿಮೆ ಇತ್ತಾ, ಅವ್ರಿಗೂ ಹತಾಶತೆ ಕಾಡಿತ್ತಾ, ಈ ಪ್ರಶ್ನೆ ಕಾಡಬಹುದು. ನಮಗೂ ಒಂಥರ ಆಶ್ಚರ್ಯ ಸಂಗತಿ ಇರುತ್ತೆ. ಆದರೆ ಇತಿಹಾಸಕಾರರು ಅದ್ರ ಬಗ್ಗೆನೂ ಬೆಳಕು ಚೆಲ್ಲಿದ್ದಾರೆ, ಕೊಟ್ಟಿದ್ದಾರೆ. ನಾನು ಓದಿದೆ, ಬೇಕಾದಷ್ಟು ಪುಸ್ತಕಗಳು ಓದಿದ್ದೀನಿ ಅದ್ರ ಬಗ್ಗೆ. ಸೊ ಈಗ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಬಸವಣ್ಣವ್ರಿಗೆ ಏನಾಗುತ್ತೆ ಅಂದರೆ, ಎಲ್ಲರೂ ಈಗಾಗಲೇ ಹೇಳ್ದಂಗೆ ಅವರು ಶಿವಭಕ್ತಿಯನ್ನು ಅತಿರೇಕಿಸಿ ಶಿವನೊಬ್ಬನೇ ದೇವ, ಅನ್ಯ ದೇವರನ್ನು ನಂಬಬಾರದು, ಪೂಜಿಸಬಾರದು, ಆರಾಧಿಸಬೇಕು ಎಂದೆಲ್ಲ ಬೋಧಿಸಿದ ಬಸವಣ್ಣ ಹತಾಶೆಯ ಬಾಗಿಲನ್ನು ಬಡಿದು ತಮ್ಮ ಅಸಹಾಯಕತೆ, ದೌರ್ಬಲ್ಯ, ನಿರಾಶೆ ಅನುಭವಿಸಿದ್ದನ್ನು ಹಲವಾರು ವಚನಗಳಲ್ಲಿ ಸಾದರಪಡಿಸಿದ್ದಾರೆ. ಇದು ಆಶ್ಚರ್ಯ ತರಬಹುದು ಎಲ್ಲರಿಗೂ, ಆದರೆ ಇದು ನಿಜ. ಬೇಕಾದಷ್ಟು ವಚನಗಳಿದೆ. ಅದರಲ್ಲಿ ಅವರು ಪಾಪ ತುಂಬಾ ಅವರು ತಮ್ಮ ಒಂದು ದೌರ್ಬಲ್ಯವನ್ನು ಹೇಳ್ಕೊಂಡಿದ್ದಾರೆ. ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಕೀಳರಿಮೆ ಅಂತೀವಲ್ಲ, ಅದನ್ನು ಕೂಡ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಅದು ಕಾರಣ ಬೇಕಾದಷ್ಟಿದೆ ಅಂತ ಇಟ್ಕೊಳ್ಳಿ. ಯಾಕಂದರೆ ಅವ್ರು ತುಂಬ ಎಲ್ಲ ಕಡೆಯಿಂದನೂ ಅವರು ಪ್ರತಿರೋಧ, ಅವರ ಒಂದು ಕಾರ್ಯಕ್ರಮಕ್ಕೆ ಪ್ರತಿರೋಧ ಅದು ಈಗಲೂ ನಡೀತಿದೆಯಲ್ಲ. ಎಲ್ಲ ಏನೇ ಒಳ್ಳೆ ಕೆಲಸ ಮಾಡೋಕ್ಕೋದ್ರೂ ಅದಕ್ಕೆ ಪ್ರತಿರೋಧ ಇದ್ದೇ ಇರ್ತದೆ. ಜನಗಳು ಅದಕ್ಕೆ ಸರಿಯಾಗಿ ಸಪೋರ್ಟ್ ಮಾಡೋದಿಲ್ಲ. ಅವ್ರಿಗೂ ಅದೇ ಥರ ಆಗಿದೆ. ಅದು ಸತ್ಯ. ಇದು ಅವರು ತಮ್ಮ ಕಾರ್ಯ ಎಸಗೋಗ ನಿರಾಸೆಗೊಂಡಿದ್ದು ಮತ್ತು ವ್ಯಾಕರಗೊಂಡಿದ್ದು ಭಾಳ ಅದು ನಿಜಾನೇ, ಸತ್ಯನೇ. ಅದು ಅನೇಕ ವಚನಗಳಲ್ಲಿ ಅದನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಅಂತರಂಗ ಶುದ್ಧಿಯೇ ಮೇಲು, ಬಹಿರಂಗ ಶುದ್ಧಿ ಕೀಳು. ಯಾರೇ ಆಗಲಿ ಅಂತರಂಗ ಶುದ್ಧಿ ಇರಿಸ್ಕೊಂಡು ಇಷ್ಟಲಿಂಗವನ್ನು ಧರಿಸಿ ಅಷ್ಟ ವಿಧಾರ್ಚನೆ, ಷೋಡೋಪಚಾರ, ಶಿವತತ್ವ ಗೀತೆ ಹಾಡಿ, ನಲಿದಾಡಿ, ಭಕ್ತಿ ಸಂಭಾಷಣೆ ಮಾಡಿ ಶಿವನನ್ನು ಒಲಿಸಿಕೊಂಡು ಸಾಕ್ಷಾತ್ಕಾರ ಪಡೆಯಬೇಕೆಂಬ ಪರಿಪರಿಯಾಗಿ ಬೋಧಿಸಿದ ಬಸವಣ್ಣ ತಾವೇ ಸ್ವತಃ ಇವೆಲ್ಲವನ್ನು ಮಾಡಿದರೂ ಪ್ರಯೋಜನವಾಗದೆ ಕಂಗಾಲಾಗಿ ಬೆಂದು ನೊಂದು ಹತಾಶತೆಯ ಸ್ಥಿತಿಗೆ ಮಾತ್ರ ಶೋಚನೀಯವಾಗಿದೆ ಅಂತ ಹೇಳ್ತಾರೆ. ಅದು ಹೇಗೆ ಅಂದರೆ, ಒಂದು ವಚನದಲ್ಲೇ ಅವರು ಹೇಳ್ಕೊಂಡಿದ್ದಾರೆ. ಆನು ಒಬ್ಬನು ಸುಡುವರೈವರು, ಮೇಲೆ ಕಿಚ್ಚು ಘನ ನಿಲ್ಲಲು ಬಾರದು, ಕಾಡ ಬಸವನ ಹುಲಿ ಕೊಂಡೊಯ್ದರೆ ಅರೆಯಲಾಗದೆ ಕೂಡಲ ಸಂಗಮದೇವ. ಅಂದರೆ ಪಂಚೇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮಗಳನ್ನು ಬೆಂಕಿಗೆ ಹೋಲಿಸಿ ಅವು ನನ್ನನ್ನು ಸುಡುತ್ತಾ ಇವೆ, ಸಹಿಸಲಾಗದು ಎಂದು ಹಲಬಿದ್ದಾರೆ ಬಸವಣ್ಣನವರು. ಅದೇ ರೀತಿ ಕಾಡಿನಲ್ಲಿ ನಿಶ್ಚಿಂತೆಯಿಂದ ಮೇಯುತ್ತಿರುವ ಕಾಡು ಬಸವನನ್ನು ಹುಲಿ ಕೊಂದು ತಿಂದರೆ ಶಿವ ಯಾಕೆ ಅದನ್ನು ಕಾಯಲಿಲ್ಲ ಎಂದು ಶಿವನನ್ನು ಕೇಳುತ್ತಾರೆ ಬಸವಣ್ಣ. ಸೊ ಇದು ಭಾಳ ಒಂಥರ ಆಶ್ಚರ್ಯಕರವಾಗಿದೆ.
ನಾವು ಇಷ್ಟೆಲ್ಲ ಬೇಡ್ಕೊಂಡು ದೇವ್ರನ್ನ ಕಾಡಿ ಬೇಡಿ ಎಲ್ಲ ಮಾಡಿ ಕಾಣಿಕೆ ಒಪ್ಪಿಸಿ ಎಲ್ಲ ಮಾಡಿ ನನಗೆ ಚೆನ್ನಾಗಿ ನೋಡ್ಕೊಪ್ಪ, ನನಗೆ ಒಳ್ಳೇದಾಗ್ಲಪ್ಪ ಅಂತೆಲ್ಲ ಬೇಡ್ಕೊತೀವಿ, ಎಲ್ಲ ಮಾಡ್ತೀವಿ. ಆದರೆ ಅದು ಆಗದೇ ಇದ್ದಾಗ, ಅದು ದೇವರು ನಮಗೆ ಅದು ಒಲಿಲ್ಲದೆ ಇದ್ದಾಗ, ಅದು ಮಾಡದೇ ಇದ್ದಾಗ ನಮಗೆ ಹತಾಶೆ ಆಗ್ತದೆ. ಅದು ಸ್ವಾಭಾವಿಕ. ಅದು ಆಗ ದೇವ್ರನ್ನ ನಂಬದೇ ಇದ್ದ ಸ್ಥಿತಿಗೂ ಬಂದ್ಬಿಡ್ತೀವಿ ನಾವು. ಏನಪ್ಪ ಇಷ್ಟೆಲ್ಲ ನಾವು ಮಾಡ್ತೀವಿ, ಪೂಜೆ ಮಾಡ್ತೀವಿ, ಪುನಸ್ಕಾರ ಮಾಡ್ತೀವಿ, ಎಲ್ಲ ಒಳ್ಳೆತನ ತೋರಿಸ್ತೀವಿ, ಎಲ್ಲ ಆದರೂ ಯಾತಕ್ಕೆ ನಮ್ಗೆ ಒಳ್ಳೇದಾಗ್ತಾ ಇಲ್ಲ ಅಂತ ಒಂದು ನಿರಾಶೆ ಕಾಡ್ತದೆ. ಅದು ಬಸವಣ್ಣವ್ರಿಗೂ ಕಾಡ್ಬಿಟ್ಟಿದೆ. ಅದಕ್ಕೆ ಕಾರಣ ವಿಧಿ ಅಂತ ಹೇಳ್ತಾರೆ, ಅದಕ್ಕೆ ಕಾರಣ ಕರ್ಮ ಅಂತ ಹೇಳ್ತಾರೆ. ಕರ್ಮ ಥಿಯರಿ ಎಲ್ಲರಿಗೂ ಗೊತ್ತೇ ಇದೆ. ಆ ಕರ್ಮ ಥಿಯರಿ ಪ್ರಕಾರ ನಾವು ಮಾಡಿದ ಕರ್ಮ ಅನುಭವಿಸಲೇಬೇಕಾಗ್ತದೆ. ಅಲ್ಲಿ ದೇವರು ಪಾತ್ರ ಏನೂ ಇರೋದಿಲ್ಲ. ನೀನು ಹಿಂದಿನ ಜನ್ಮದಲ್ಲೋ ಹಿಂದೆ ಮಾಡಿದ್ದು ಯಾವುದೇ ಪಾಪ ಕರ್ಮಕ್ಕೆ ಅದಕ್ಕೆ ನೀನು ಫಲ ಅನುಭವಿಸಲೇಬೇಕು ಅಂತೇಳಿ ಕರ್ಮ ಥಿಯರಿ. ಅದು ಬಸವಣ್ಣ ಕೂಡ ಕರ್ಮ ಥಿಯರಿ ಒಪ್ಪಿದ್ದಾರೆ, ಅದನ್ನು ಹೇಳಿಬಿಟ್ಟಿದ್ದಾರೆ. ಅದು ಸೊ ಈಗ ಇನ್ನೊಂದು ವಚನದ ನೋಡಿ, ಎಷ್ಟು ಬೇಜಾರಾಗಿ ಪಾಪ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಕಾಯ ವಿಕಾರ ಕಾಡಿ ಹೋದಯ್ಯ, ಮನೋವಿಕಾರ ಕಾಡಿ ಹೋದಯ್ಯ, ಇಂದ್ರಿಯ ವಿಕಾರ ಸುಳಿಯೋದಯ್ಯ, ಸುಳಿವಿನೊಳಗೆ ಸುಳಿಯುತ್ತಲಿದ್ದೇನೆ ಸಿಲುಕಿಸಿದ್ರಯ್ಯ, ಅನ್ಯ ಚಿತ್ತ ಮೀರಿಸಿದ್ರಯ್ಯ, ನಿಮ್ಮ ಚಿತ್ತ ವಿರಸಯ್ಯ ಕೂಡಲ ಸಂಗಮ ದೇವ, ನೀವೆಲ್ಲದೊಳ ಕೊಂಬ ಅರಿವಿಲ್ಲವಯ್ಯ ಅಂತ ಹೇಳಿಬಿಟ್ಟಿದ್ದಾರೆ. ಅಂದರೆ ಕಾಯ, ಮನಸ್ಸು ಮತ್ತು ಇಂದ್ರಿಯಗಳ ವಿಕಾರ ರೂಪದಲ್ಲಿ ಸಾಧಕನನ್ನು ಕೂಡುತ್ತವೆ, ಸುಳಿಯುತ್ತವೆ. ಇಂದ್ರಿಯ ವಿಕಾರಗಳಿಂದ ಮುಕ್ತವಾಗಬೇಕಾದರೆ ಶಿವನಲ್ಲಿ ಮನಸ್ಸನ್ನು ಹರಿಯುವಂತೆ ಮಾಡಿ ಅವನಲ್ಲೇ ಅನನ್ಯ ಭಕ್ತಿಯಿಂದ ಮನನ ಮಾಡಿದರೆ, ಅಂತಃಶುದ್ಧಿಯಿಂದ ಪೂಜೆ ಪುರಸ್ಕಾರ ಮಾಡಿದರೆ ಶಿವ ಸಾಕ್ಷಾತ್ಕಾರವಾಗುತ್ತದೆ ಬೋಧಿಸ ಬಸವಣ್ಣ ಶಿವನನ್ನು ಈ ವಿಕಾರಗಳಿಂದ ಪಾರು ಮಾಡು ಎಂದು ಕೇಳುತ್ತಾರೆ. ಯಾಕೆ ಕೇಳಬೇಕವರು ಅಂತ ಒಂದು ಪ್ರಶ್ನೆ ಬರ್ತದೆ. ಈ ತರಹದ ಕಳಕಳಿಯ, ಕರುಳು ಹಿಂಡುವ, ಅತ್ಯಂತ ನಿರಾಶಾದಾಯಕವಾದ, ಜಿಗುಪ್ಸೆಗೊಂಡ ಮನೋವ್ಯಾಧಿಯಿಂದ, ಹತಾಶೆಯಿಂದ ಕೂಡಿದ ಅನೇಕ ಆಲೋಚನೆಗಳು ಬಸವಣ್ಣವರ ವಚನಗಳು ಮಾಡಿ ಬಂದಿರೋದು ಒಂಥರ ಭ್ರಮೆ ಆಗುತ್ತೆ. ಭ್ರಮೆ ಅಂತಲೇ ಹೇಳ್ಬೋದು ಅದು. ಸೊ ಇದು ಯಾಕೆ ಈ ಥರ ಆಯಿತು ಅವರಿಗೆ ಅಂದರೆ, ಪಾಪ ಈ ದುಷ್ಟ ಶಕ್ತಿಯ ನಿರ್ನಾಮಕ್ಕೆ ಶಿವನನ್ನು ಬೇಡಿಕೊಳ್ಳುವ ರೀತಿಯಲ್ಲಿ ನಾನಾ ರೀತಿಯಲ್ಲಿ ತಮ್ಮ ಅನಾಥ ಪ್ರಜ್ಞೆ, ದೀನಾವಸ್ಥೆ, ಶೋಚನೀಯ ಪರಿಸ್ಥಿತಿ, ಅತ್ಯಂತ ಶೋಕಭರಿತ ಪದಗಳು ಎದುರಿಸಿದ್ದಾರಂಥವರು. ಇವರು ಅದನ್ನು ಓದ್ತಾ ಇದ್ದರೆ ಬೇಕಾದಷ್ಟಿದೆ. ಒಂದು 10-12 ಇದಿದೆ, ವಚನಗಳಿದೆ ನೋಡಿ. ಕೆಸರಲ್ಲಿ ಬಿದ್ದ ಬಡ ಪಶುವಿನಂತೆ ಆನು ದೆಸೆಗೆ ಬಾಯಿ ಬಿಡುತ್ತಿದ್ದೇನೆಯಾ, ಆರ ಇವರಿಲ್ಲ ಅಕಟಕಟ ಪಶುವೆಂದೆನ್ನ ಕೂಡಲ ಸಂಗಮ ದೇವ, ಕೊಂಬ ಹಿಡಿದೆತ್ತುವನಕ್ಕ, ಬಡ ಪಶು ಪಂಕದಲ್ಲಿ ಬಿದ್ದಡೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ ಅಂತ ಈ ಥರ ತುಂಬಾನೇ ಬಟ್ ಎಲ್ಲದಕ್ಕಿಂತ ಒಂದು ಆಶ್ಚರ್ಯಕರವಾದ ವಚನ ಅಂತಂದರೆ ಅವರು ತಮ್ಮನ್ನು ತಾವೇ ದೂಷಿಸ್ಕೊಳ್ತಾರೆ. ಅವರು ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ, ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ, ಹಾಸನಿಕೆ ಸಾಲಿಗನಾದ, ಹಾಸನಿಕೆ ಸಾಲಿಗನಾದ, ವೇದವನೋದಿ ಹಾರುವನಾದ, ವೇದವನೋದಿ ಹಾರುವನಾದ, ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ, ಹಾಸನಿಕೆ ಸಾಲಿಗನಾದ, ಹಾಸನಿಕೆ ಸಾಲಿಗನಾದ, ವೇದವನೋದಿ ಹಾರುವನಾದ, ವೇದವನೋದಿ ಹಾರುವನಾದ, ಕಾಸಿ ಕಮ್ಮಾರನಾದ. ಭಕ್ತಿ ಎಳ್ಳಿದಿಲ್ಲ, ಯುಕ್ತಿ ಶೂನ್ಯನಯ್ಯ ನಾನು, ತನುವಂಚಕ ಮನವಂಚಕ ಧನವಂಚಕ ನಾನಯ್ಯ, ಒಳಲೊಟ್ಟೆ ಎನ್ನ ಮಾತು ಅಂತ. ಇದು ಯಾವ ರೀತಿ ನಾವು ವಿಶ್ಲೇಷಣೆ ಮಾಡೋದು? ಬಸವಣ್ಣಂದು ಬೇಕಾದಷ್ಟು ವಚನಗಳಲ್ಲಿ ಎಲ್ಲ ಅವ್ರು ಭಾಳ ಒಳ್ಳೆ ವಚನ ಬರ್ತಿದ್ದಾರೆ, ಎಲ್ಲ ಮಾಡಿದ್ದಾರೆ.
ಇಷ್ಟೆಲ್ಲ ವಚನ ಬರೆದವರು, ಇಷ್ಟೆಲ್ಲ ಬುದ್ಧವಾದ ಹೇಳಿದವರು, ಇಷ್ಟೆಲ್ಲ ಪ್ರಚಾರ ಮಾಡಿದವರು ತಮ್ಮನ್ನು ತಾವೇ ಈ ಒಂದು ಕಟ್ಟು ವಚನಗಳನ್ನು ಕ್ಷುದ್ರ ವಚನ ಹಾಕಿ ಅವರು ಬೈಕೊಂಡಿರೋದು ಮಾತ್ರ ಆಶ್ಚರ್ಯ ತರ್ತದೆ. ಭಕ್ತಿ ಎಳ್ಳನಿತಿಲ್ಲ, ಭಕ್ತಿಯೇ ಇಲ್ಲ, ಯುಕ್ತಿ ಶೂನ್ಯನಯ್ಯ ನಾನು, ತನುವಂಚಕ, ಮನವಂಚಕ, ಧನವಂಚಕ ನಾನಯ್ಯ, ಒಳಲಟ್ಟೆ ಎನ್ನ ಮಾತು ಅಂದರೆ ಇದು ಏನಿದು? ಅರ್ಥ ಪ್ರಾಣಾಭಿಮಾನ ನಿಮ್ಮದೆಂಬೆ ಮತ್ತೆಯೂ ಆಸೆ ಬಿಡದನ್ನಕ್ಕ ನೆಂತಪ್ಪನಯ್ಯ, ದಿಟಕ್ಕ ಬಂದಡೆ ಅಡ್ಡ ಮುಖವನಕ್ಕುವೆ ಗರುಡಂಗೆ ಘಟಸರ್ಪವ ತೋರುವಂತೆ ಅಂತ ಎಲ್ಲ ಥರ ಬರ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಭಾಳ ಬೇಸರ ಆಗ್ತದೆ ಇದೆಲ್ಲ ಓದುವಾಗ. ಆತ್ಮನಿಂದಾತ್ಮಕ ವಚನಗಳಿಂದ ಬಸವಣ್ಣನವರು ತಮ್ಮ ಶಿವಭಕ್ತಿಯ ಬಗ್ಗೆ ಸಂದೇಹ, ಹತಾಶೆ ಎಲ್ಲವನ್ನೂ ಅವಲೋಕಿಸುವಾಗ ಅವರಲ್ಲಿ ಒಂದು ರೀತಿಯ ಕೀಳರಿಮೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಲ್ಲ, ಅದು ಕಾಣಿಸ್ಕೊಂಡಿದೆ ಅಂತ ಹೇಳ್ಬೋದು. ಈ ಒಬ್ಬ ಸಮಾಜ ಸುಧಾರಕ, ರಾಜಕೀಯ ವ್ಯಕ್ತಿ, ಧಾರ್ಮಿಕ ಪಂಡಿತನಿಗೆ ಇರಬೇಕಾದ ಗುರಿ, ಅದನ್ನು ಪಡೆಯಬೇಕೆಂಬ ಹಠ, ಕೆಚ್ಚು ಅವರಲ್ಲಿ ಕಾಣೆಯಾಗಿರುವುದನ್ನು ಗಮನಿಸಬಹುದಾಗಿದೆ ಅಂತ ಹೇಳ್ಬೋದು. ಸೊ ಎಷ್ಟೇ ನಂಬಿಕೆಯನ್ನು ಶಿವಶರಣ, ಗುರು, ಜಂಗಮ ಮತ್ತು ಶಿವನಲ್ಲಿ ಇರಿಸ್ಕೊಂಡಿದ್ರು, ಅದಕ್ಕಾಗಿ ಸಕಲ ಪುಣ್ಯ ಕಾರಣ, ಕಲಾಪ, ಪ್ರವಚನ, ಕೆಳಜಾತಿ, ನಿರ್ಬಲ ದಲಿತರ ಉದ್ಧಾರ, ದಾಸೋಹ ಇತ್ಯಾದಿಗಳನ್ನು ಮಾಡಿದರೂ ನಿರಾಶೆ, ಹತಾಶೆ ಅವರನ್ನು ಕಾಡಿದ್ದನ್ನು ಅವರ ಅನೇಕ ವಚನದಲ್ಲಿ ಕಾಣಬಹುದಾಗಿದೆ. ಕಾಲ ಕಾಲ ದಾರಿದ್ರ್ಯ ಕಂಜಿ ನಿಮ್ಮ ಮೊರೆ ಹೊಕ್ಕನಯ್ಯ, ಆವುದು ಹುಸಿ ಎಂಬೆ, ಯಾವುದು ಕಿರಿದೆಂಬೆ, ಇದ ನೀನೇ ಬಲ್ಲೆಯ್ಯ ಕೂಡಲ ಸಂಗಮ ದೇವ, ನಾನು ಉದರ ಪೋಷಕನಯ್ಯ ಅಂತ ಹೇಳ್ಬಿಟ್ಟಿದ್ದಾರೆ. ಉದರ ಪೋಷಕ ಅಂತ ಅವರು ಪಾಪ. ದೇವರ ಮೊರೆ ಹೋಗೋದು ಮಾನವನಿಗೆ ಒದಗಿ ಬರುವ ಕಷ್ಟ, ಕೋಟರೆ, ಅನಾರೋಗ್ಯ ಮತ್ತು ಅದರ ಸಂಕಟಗಳಿಂದ ಇದೆ. ಸಂಕಟ ಬಂದಾಗ ವೆಂಕಟರಮಣ ಅಂತ ನಾವು ಹೇಳ್ತೀವಲ್ಲ, ಇಷ್ಟೆಲ್ಲ ನಾವು ಮಾಡಿ, ಇಷ್ಟೆಲ್ಲ ದೇವ್ರ ಪೂಜೆ ಮಾಡಿ, ದೇವ್ರನ್ನ ಬೇಡ್ಕೊಂಡು ನನಗೆಲ್ಲ ಒಳ್ಳೇದು ಮಾಡಪ್ಪ ಅಂತ ಹೇಳಿ ಬಸವಣ್ಣ ಕೂಡ ಅದೇ ಮಾಡಿದ್ರು. ಆದರೆ ಅವರಿಗೆ ಅದು ಒದಗಿ ಬರಲಿಲ್ಲ, ದೇವರಿಗೆ ಅವರು ಸಾಕ್ಷಾತ್ಕಾರ ಆಗಲಿಲ್ಲ. ಅವ್ರಿಗೆ ಭಾಳ ಹತಾಶ ಆಗಿಬಿಡ್ತಾರೆ. ಭಾಳ ಹತಾಶತೆಯಿಂದ ಇಂಥ ವಚನಗಳೆಲ್ಲ ಬರೀಕೆ ಹೋಗ್ತಾರೆ ಅವರು. ಕೊನೆ ಘಂಟಾಘೋಷವಾಗಿ ಹೇಳ್ತಾರೆ, ನಾನೊಬ್ಬ ಉದರ ಪೋಷಕನಾಗ್ಬಿಟ್ಟೆ, ಬರೀ ಹೊಟ್ಟೆ ಹೊರೆಯವನಾಗ್ಬಿಟ್ಟೆ, ಇದು ಏನಾಗೋಪ್ಪ, ಈ ಥರ ಆಗೋಯ್ತಲ್ಲ ಅಂತ ಪಾಪ ಪೇಚಾಡ್ತಾರೆ. ಮೂಗ ಕಂಡ ಕನಸಿನಂತಾಯಿತು ಭಕ್ತಿ, ಗುಣವ ಹೇಳಬಾರ ದಾರಿಯೂ ಕೇಳಲೆಂತೂ ಬಾರದು ಎನ್ನ ಹೇಗತನವ ಮಾಣಿಸು ಕೂಡಲ ಸಂಗಮ ದೇವ. ಇಷ್ಟೆಲ್ಲ ಯಾತಕ್ಕೆ ಅಂತಲೇ ಅರ್ಥ ಆಗೋದಿಲ್ಲ, ಅಷ್ಟೊಂದು ಹತಾಶ ಮನೋಭಾವ, ಆತ್ಮನಿಂದೆಗಳು ಇವರ ವಚನದಲ್ಲಿ ಹರಿದು ಬಂದ್ಬಿಟ್ಟಿದೆ. ಭವ ಭವದಲ್ಲಿ ನನ್ನ ಮನವು ನೀವಲ್ಲವೇ, ಭವ ಭವದಲ್ಲಿ ನನ್ನ ಮನವು ನೀವಲ್ಲವೇ, ಭವ ಭವದಲ್ಲಿ ನನ್ನ ಮನವು ಸಿಲುಕಿದೆ, ಭವ ಭವದಲ್ಲಿ ನನ್ನ ಮನವು ನೀವಲ್ಲವೇ, ಭವ ಭವದಲ್ಲಿ ನನ್ನ ಮನವು ಸಿಲುಕಿದೆ. ಅವರಾಟದೋಳು ತುಂಬದೆ ಕೆಡಹದೆ ಕೆಡಹದೆ, ಅವರಾಟದೋಳು ತುಂಬದೆ. ಇದು ಒಂದು ಸಂಸ್ಕೃತ ಶ್ಲೋಕ ಇದೆ, ಅದನ್ನು ಅವರು ಬಸವಣ್ಣವರು ಉಚ್ಚರಿಸ್ತಾರೆ. ಯಥಾಭಾವಸ್ತತ ಲಿಂಗಂ ಸತ್ಯಂ ಸತ್ಯಂ ನ ಸಂಶಯಂ, ಯಥಾ ಭಕ್ತಿಸ್ತತ ಸಿದ್ಧಿ ಸತ್ಯಂ ನ ಸಂಶಯಂ. ಸತ್ಯ ಶುದ್ಧ ಭಕ್ತಿಗೆ ದೇವರು ಒಲಿಯುವನು ಎಂಬುದು ಸತ್ಯ ಎಂದ ಮೇಲೆ ಬಸವಣ್ಣನವರ ಭಕ್ತಿ ಸತ್ಯ ಶುದ್ಧ ಭಕ್ತಿಯಾಗಿಲ್ಲವೆಂಬುದಾಗಿ ಪೇಚಾಡುವುದು ಅವರಲ್ಲಿ ಕಾಣುವ ದೊಡ್ಡ ಕೊರತೆಯೇ ಆಗಿತ್ತು ಅಂತ ಹೇಳಲಾಗಿದೆ. ಬಸವಣ್ಣ ತಮ್ಮ ಇಷ್ಟ ದೇವತೆಯಾದ ಕೂಡಲ ಸಂಗಮನ ಮೇಲೆ ಅನನ್ಯ ಭಕ್ತಿ ಇರಿಸಿಕೊಂಡು ತಮ್ಮ ಇಡೀ ಜೀವನ ಸಾಗಿಸಿದ್ರು. ಆದರೆ ಅವರು ನಮೂದಿಸಿದ ಹಲವಾರು ಶಿವಭಕ್ತರಲ್ಲಿ ಬಾಣ, ಮಯೂರ, ಸಿರಿಯಾಳ, ದಾಸಿಮಯ್ಯ, ಮಾದಾರ ಚೆನ್ನೈರಂಥ ಏಕಾಂತ ಭಕ್ತರಾಗಿ ಅವರು ಕಂಗೊಳಿಸಲಿಲ್ಲ. ಭಕ್ತಿಯ ಅತ್ಯುನ್ನತಮ ಹಂತಕ್ಕೆ ಅವರು ತಲುಪದಿದ್ದಕ್ಕೆ ಅವರೇ ತಮ್ಮ ಅನೇಕ ವಚನಗಳಲ್ಲಿ ಪೇಚಾಡಿಕೊಂಡಿದ್ದಾರೆ. ಸೊ ಇದು ಹಿಂದೂ ಧರ್ಮದಲ್ಲಿ ಬೇಕಾದಷ್ಟು ಯಜ್ಞಗಳಿದೆ, ವ್ರತಗಳಿದೆ, ಸಂಸ್ಕಾರಗಳಿದೆ, ನಮಸ್ಕಾರಗಳಿದೆ, ಧರ್ಮಗ್ರಂಥದ ವಾಚನ, ಸ್ತೋತ್ರ, ಪಠಣ, ಪವಿತ್ರ, ನಾಮಜಪ ಇವೆಲ್ಲ ಇದೆ.
ಅದನ್ನೆಲ್ಲ ಖಂಡಿಸ್ಬಿಡ್ತಾರೆ ಬಸವಣ್ಣವರು. ಹಿಂದೂ ಧರ್ಮದ ಎಂಥ ಏನೇನೇ ಅವ್ರದ್ದು ಆಚರಣೆ ಇದೆಯಲ್ಲ ಅದೆಲ್ಲ ಖಂಡಿಸ್ತಾರೆ ಅವರು. ಖಂಡಿಸಿದ್ರು ಕೂಡ ಅವರು ಕೂಡ ಅಷ್ಟಾವರಣ ಅದೇನೋ ಅವರು ಕೂಡ ಮಾಡ್ತಾರೆ, ಅವರು ಬೇರೆ ರೀತಿಯಲ್ಲಿ ಅದನ್ನು ತರ್ತಾರೆ ಅವರು. ಸೊ ಇಷ್ಟೆಲ್ಲ ಮಾಡಿದ್ರು ಕೂಡ ಅವರಿಗೆ ವೈರಾಗ್ಯತನ ಬರಲೇ ಇಲ್ಲ, ದೈವ ಸಾಕ್ಷಾತ್ಕಾರ ಆಗಲಿಲ್ಲ ಅಂತ ಹೇಳಲಾಗಿದೆ. ಅವರು ಕೂಡ ಮಾಡ್ತಾರೆ, ಹಿಂದೂ ಧರ್ಮನ ತಿರಸ್ಕರಿಸಿದ್ರು ಕೂಡ ಅವರು ಹಿಂದೂ ಧರ್ಮದ ಅನೇಕ ಆಚಾರ ವಿಚಾರಗಳನ್ನು ಅವರು ಜಾರಿಗೆ ತರ್ತಾರೆ ಅವರು. ಆದರೆ ಅದನ್ನು ಯಾಕೆ ಅವರು ಗಳಿಸಲಿಲ್ಲ ಅನ್ನೋದು ಒಂದು ಪ್ರಶ್ನೆಯಾಗಿ ನಿಂತುಬಿಟ್ಟಿದೆ. ಈಗ ಪರಮೋಚ್ಚದ ದರ್ಶನ ವೈರಾಗ್ಯದಿಂದ ಸಾಧಿಸಬಹುದು ಅಂತ ಹೇಳಿದೆ. ವೈರಾಗ್ಯವೆಂದರೆ ಸ್ವಾರ್ಥ ತ್ಯಾಗ, ಸ್ವಂತಕ್ಕಾಗಿ ಪ್ರತಿಫಲಾಪೇಕ್ಷೆ ಇಲ್ಲದೆ ತನ್ನ ಕರ್ತವ್ಯವನ್ನು ನಿರ್ವಹಿಸಿ ಭಗವಂತನನ್ನು ಆರಾಧಿಸಿದರೆ ಅದು ಅಂತರಂಗದ ಭಕ್ತಿ ಎಂದುಕೊಳ್ಳದೆ ಧರ್ಮ ಗ್ರಂಥಗಳು. ಈಗ ಒಂದು ಪ್ರಶ್ನೆ ಹೇಳ್ತಿದೆ, ಇವರು ಅಂತರಂಗ ಭಕ್ತಿಯೇ ಬಹಳ ಪ್ರಮುಖ ಅದು, ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರು ಅವರು. ಬಾಹ್ಯರಂಗ ಅಲ್ಲ, ಅಂತರಂಗ ಭಕ್ತಿ ಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅವರು ಹೃದಯಪೂರ್ವಕವಾಗಿ ಮನಪೂರ್ವಕವಾಗಿ ಸದಾ ಭಗವಂತನನ್ನು ಆರಾಧಿಸುವ, ನಿನ್ನ ಹೃದಯದಲ್ಲಿ ಅವನನ್ನು ಸ್ತುತಿಸು, ಅವನು ಶೀಘ್ರದಲ್ಲಿ ನಿನಗೆ ತೋರಿ ಬರುತ್ತಾನೆ, ನೀನು ಅವನ ದರ್ಶನ ಅನುಭವಿಸುತ್ತಿ ಅಂತ ಹಿಂದೂ ಧರ್ಮದಲ್ಲಿ ಹೇಳಿದೆ. ಇದನ್ನು ಬಸವಣ್ಣವರು ಮಾಡಿದ್ರ ಎಂಬ ಪ್ರಶ್ನೆ. ಯಾಕಂದರೆ ಅವರು ರಾಜಕೀಯವಾಗಿ ಸಕ್ರಿಯಾಗಿದ್ದರು, ಸಾಮಾಜಿಕವಾಗಿ ಸಕ್ರಿಯರಾಗಿದ್ದರು, ಅವರು ಒಬ್ಬರು ಅಧಿಕಾರಿಯಾಗಿ ಕೆಲಸ ಮಾಡಿದ್ರು, ಸಮಾಜ ಸುಧಾರಣೆ ಮಾಡಿದ್ರು, ಜಾತಿ ವಿರೋಧ ಹೋರಾಡಿದ್ರು, ಎಲ್ಲ ಥರ ಕೆಲಸ ಮಾಡಿಬಿಟ್ಟಿದ್ದಾರೆ. ಆದರೆ ಅವರು ವೈರಾಗ್ಯ ತಾಳಲಿಲ್ಲ. ವೈರಾಗ್ಯ ತಾಳಿ ಸನ್ಯಾಸಿ ಥರ ಜೀವನ ಮಾಡಿ ದೇವರ ಆರಾಧನೆ ತಗೊಂಡು ಆ ಅಂತರಂಗ ಪೂಜೆ ಆಧ್ಯಾತ್ಮಿಕ ಅನುಭವಗಳನ್ನು ಪಡೆಯುವ ಕೆಲಸ ಅವ್ರು ಮಾಡೋಕ್ಕೆ ಹೋಗಲಿಲ್ಲ. ಸೊ ತತ್ವಜ್ಞಾನಿಗಳಾದ ಶಂಕರ, ರಾಮಾನುಜ, ಮಾಧ್ವರು ದೇವರ ನಿರಾಕಾರತ್ವವನ್ನು ಎತ್ತಿ ಹಿಡಿದ್ರು, ತಮ್ಮ ಇಷ್ಟ ದೇವತೆಗಳಿಗೆ ಗಾಢ ಭಕ್ತಿ ಇರಿಸ್ಕೊಂಡು ಅವರು ಇಷ್ಟ ದೇವತೆ ಮಾಡಿದ್ರು. ಒಂದು ಅವರು ಇಷ್ಟ ದೇವತೆಯ ಪೂಜೆ ಪರಬ್ರಹ್ಮಧಾರಿ ಅಂತ ಹೇಳಿದ್ರು ಕೂಡ. ಸೊ ಅದು ಗೀತೆಯಲ್ಲಿ ಕೂಡ ಅದು ಹೇಳಿದೆ. ಇಷ್ಟೆಲ್ಲ ಹೇಳಿದ್ರು ಕೂಡ ಆದರೆ ಭಗವಂತನ ಒಂದು ಪೂಜೆಯಲ್ಲಿ ತೊಡ್ಕೊಂಡಾಗ, ಆರಾಧನೆಯಲ್ಲಿ ತೊಡ್ಕೊಂಡಾಗ ಅದನ್ನೇ ಒಂದು ಗುರಿಯನ್ನಾಗಿ ಇಟ್ಕೊಂಡಾಗ ನಮ್ಗೆ ಸಾಕ್ಷಾತ್ಕಾರ ಆಗಬೇಕು, ನಾನು ಭಗವಂತನ ಮಿಲನ ಆಗಬೇಕು, ನಾವು ಹಿಂದೂ ಧರ್ಮದಲ್ಲಿ ಏನು ಹೇಳ್ತೀವಿ ಆ ಸಾಕ್ಷಾತ್ಕಾರ ಪಡೆಯೋದ್ರಲ್ಲಿ ಅವರು ಪಾಪ ವಿಫಲರಾಗ್ಬಿಟ್ರು. ಯಾಕೆಂದರೆ ಅವರು ನಾನಾ ವಿಧವಾದ ಕಾರ್ಯಗಳಲ್ಲಿ ತೊಡ್ಕೊಂಡ್ಬಿಟ್ರು. ಅವರು ಒಂದೇ ಕಾರ್ಯ, ನಾನು ಭಗವಂತನ ಮೀಟ್ ಮಾಡಬೇಕು, ಭಗವಂತನ ನೋಡಬೇಕು, ಭಗವಂತನ ಕಾರ್ಯದಲ್ಲಿ ಇರಬೇಕು, ಭಗವಂತನ ಜೊತೆಗೆ ಇರಬೇಕು, ಆ ಥರ ಸಾಕ್ಷಾತ್ಕಾರ ಪಡಿಬೇಕು ಅನ್ನೋದ್ರಲ್ಲಿ ಅವರು ತಮ್ಮನ್ನೇ ತಾವೇ ತೊಡಸ್ಕೊಳ್ತಿರೋದ್ರಿಂದ ಅವ್ರಿಗೆ ಅದು ಆಗಲಿಲ್ಲ. ಅದರಿಂದನೇ ಈಗ ನಾವು ಹಿಂದೂ ಧರ್ಮದ ಬಗ್ಗೆ ಮಾತಾಡುವಾಗ ಅದರೊಳಗೆ ಬಹಳವಾದ ಇಂಪಾರ್ಟೆಂಟ್ ಒಂದು ವಸ್ತು ಬರ್ತದೆ, ಒಂದು ವಿಚಾರ ಇದೆ. ಭಗವಂತನ ಅಸ್ತಿತ್ವವನ್ನು ಗಾಢವಾಗಿ ಚಿಂತಿಸತೊಡದಾಗ ಕಾಲ ದೇಶಗಳನ್ನು ಮೀರಿ ನಿಂತ ಒಂದು ಅಸ್ತಿತ್ವ ಎಂದು ಅರಿವು ಮೂಡಿ ಬರ್ತದೆ. ಆದರೆ ಈ ಅರಿವು ಮೂಡಿ ಬಂದರೂ ಅದರ ಅಸ್ತಿತ್ವವನ್ನು ಸಾಧಿಸಲು ಹಲವಾರು ಸಾಧನೆಗಳು ಅನಿಸಿದ್ರು ಅವು ಹರಿತವಾದ ಕತ್ತಿಯ ಅಲುಗಿನ ಮೇಲೆ ನಡೆದಂತೆ ಎಂಬ ಉದಾಹರಣೆ ನೀಡಿ ಅದರ ಕಷ್ಟಕರ ಪಥವನ್ನು ಬಿಂಬಿಸಲಾಗಿದೆ. ಅದರಿಂದಲೇ ಹಿಂದೂ ಧರ್ಮಶಾಸ್ತ್ರದಲ್ಲಿ ಈ ಗೂಢಾತಿ ಗೂಢವನ್ನು ಸೂಚಿಸಲು ಸತ್, ಚಿತ್, ಆನಂದ ಎಂಬ ಸೂತ್ರವನ್ನು ಬಳಸಲಾಗಿದೆ. ಸತ್ ಅಂದರೆ ಇರುವು, ಚಿತ್ ಅಂದರೆ ಪ್ರಜ್ಞೆ, ಆನಂದ ಅಂದರೆ ಸಂತೋಷ ಅಥವಾ ಆನಂದವೇ. ಈ ಸೂತ್ರದ ಅರ್ಥ ಪರಾತ್ವ ಇದೆ, ಅದು ಶುದ್ಧ ಪ್ರಜ್ಞೆ, ಅದು ಪರಿಪೂರ್ಣ ಎಂದು ಹಿಂದೂ ಧರ್ಮದಲ್ಲಿ ಹೇಳಲಾಗಿದೆ. ಸೊ ಈಗ ಇಲ್ಲಿಯವರೆಗೆ ಅವರ ಹತಾಶತೆ ಬಗ್ಗೆ, ಹೇಗೆ ಅವರು ಪಾಪ ವಿರೋಧನ ಅನುಭವಿಸಿದ್ರು, ಹತಾಶತೆ ಆಯಿತು, ಇನ್ಫಿನಿಟಿ ಕಾಂಪ್ಲೆಕ್ಸ್ ಆಯಿತು, ಎಲ್ಲ ಆಯಿತು. ಅದು ಯಾಕಾಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾನು ಹೇಳಿದ್ದೇನೆ. ಇನ್ನೂ ತುಂಬ ಇದೆ ಅದ್ರ ಬಗ್ಗೆ ಮಾತಾಡೋದಿದ್ರೆ ಇದನ್ನು ನೆಕ್ಸ್ಟ್ ಇನ್ನೊಂದು ಸಂಚಿಕೆಯಲ್ಲಿ, ಮುಂದಿನ ಸಂಚಿಕೆಯಲ್ಲಿ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಬಸವಣ್ಣನವರ ವಚನಗಳು ಮತ್ತು ಅವರ ವಿಚಾರಧಾರೆಯ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಖ್ಯಾತ ಲೇಖಕ ಆಗುಂಬೆ ಎಸ್ ನಟರಾಜರವರಿಂದ ತಿಳಿಯೋಣ. ಕುತೂಹಲಕಾರಿಯಾದ ಸಂಚಿಕೆಯನ್ನು ತಪ್ಪದೇ ವೀಕ್ಷಿಸಿ. ಸೊ ಇಲ್ಲಿವರೆಗೆ ನಿಮಗೆ ನೀವು ನನ್ನ ಮಾತುಗಳು ಕೇಳೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಅರ್ಪಿಸುತ್ತೇನೆ. ಶುಭವಾಗಲಿ.